ಈಗ ಪತ್ರ ಓದೋ ಸಮಯ ಅಲ್ವಾ? ಯಾರು ಎಲ್ಲಿಂದ ಬರ್ದಿದ್ದಾರೆ ಪತ್ರವನ್ನ, ಯಾವ ಸಮಸ್ಯೆ ಕುರಿತು ಕೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ಗುರುಜಿ ನಮಸ್ಕಾರ ಅಂತ ಹೇಳ್ತಾ ಅವ್ರ ಪ್ರಶ್ನೆ ಹೀಗಿದೆ ಗುರುಜಿ. ಗಂಡನ ಮನೆಯಿಂದ ತವ್ರ ಮನೆಗೆ ಶುಕ್ರವಾರ ಕಳ್ಸಲ್ಲ, ಹಾಗೆ ತವ್ರ ಮನೆಯಿಂದ ಗಂಡನ ಮನೆಗೆ ಮಂಗಳವಾರ ಕಳ್ಸಲ್ವಲ್ಲ, ಯಾಕೆ ಗುರುಜಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಗಂಡನ ಮನೆಯಿಂದ ಹೆಣ್ಣು ಮಕ್ಕಳನ್ನ ಕಳಿಸೋದಾಗ್ಲಿ, ಹೆಣ್ಣು ಮಕ್ಕಳನ್ನ ಗಂಡನ ಮನೆಯಿಂದ ತವ್ರ ಮನೆ ಕಳಿಸೋದಾಗ್ಲಿ, ತವ್ರ ಮನೆಯಿಂದ ಹೆಣ್ಣು ಮಕ್ಕಳನ್ನ ಗಂಡನ ಮನೆ ಕಳಿಸೋದಾಗ್ಲಿ, ಇದು ಶಾಸ್ತ್ರ ಸಂಪ್ರದಾಯ ವಾಡಿಕೆ. ಅಂದರೆ ನಮ್ಮನೆ ಲಕ್ಷ್ಮಿ ಹೊರಟೋಗ್ತಾಳ ಅಂತ ಶುಕ್ರವಾರ, ಮಂಗಳ ಅಂದರೆ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಕಸ್ಮಾತ್ ಅಲ್ಲಿಂದ ಕಳಿಸ್ಬಿಟ್ರೆ, ಕುಜ ಅಂದರೆ ಋಣ ಅಂತ. ಋಣ ಹೊಟ್ಟೋಯ್ತು ಅಂದರೆ ಲಕ್ಷ್ಮಿ ಅವ್ರ ಮನೆಯಿಂದ ಕೊಟ್ಟಿರ ಮನೆಗೆ ಪರಸ್ತ್ರೀ ಕುಲಕ್ಕೆ ಹೊರಗೆ, ಅಂದರೆ ಇವ್ರು ಕೊಟ್ಟ ಮೇಲೆ ಮಗಳು ಕುಲಕ್ಕೆ ಹೊರಗಡೆ ಬೇರೆ ಮನೆಗೆ ಹೊರಟೋದ್ಲು, ಅವ್ರ ಮನೆಯಿಂದ ವಾಪಸ್ ಇವ್ರ ಮನೆಗೆ ಬಂದ್ಬಿಡ್ತಾಳೋ ಅಥವಾ ಯಾವ ಕಾಲಕ್ಕೂ ಎಲ್ಲಾದರೂ ಹೊರಭಾಗದಲ್ಲಿ ಹೋಗ್ತಾಳೋ ಅನ್ನೋದು ತೊಂದರೆಗಳಾಗಬಾರ್ದು ಅಂತ. ಏನಂದರೆ ಮಾಂಗಲ್ಯಂ ಸರ್ವದಾ ರಕ್ಷಣಾ ರಕ್ಷತಿ, ಎರಡು ಮಾಂಗಲ್ಯದ ಮಧ್ಯೆ ಸ್ವರ್ಣಲಕ್ಷ್ಮಿ. ಇವಳು ಎಷ್ಟು ಶ್ರೇಯಸ್ಸಾಗಿರ್ತಾಳೋ ಗಂಡನ ಆಯುಸ್ಸು ಅಷ್ಟೇ ಅಭಿವೃದ್ಧಿ. ಇವಳು ಮಾಂಗಲ್ಯನ ನಮಸ್ಕಾರ ಮಾಡಿಕೊಂಡು ಪೂಜೆ ಪುನಸ್ಕಾರ ಎಷ್ಟು ಮಾಡ್ತಾಳೋ 50% ಡೈರೆಕ್ಟಾಗಿ ಯಜಮಾನ ಹೋಗ್ತಾ ಇರುತ್ತಂತೆ. ಇವಳಿಗೆ ಹೋಗಲ್ಲ, ಅದು ಇವಳಿಗೆ ಬರೀ 50% ಎಲ್ಲ ಯಜಮಾನರು ಮಾಡಿದ್ರೆ ಹೆಂಡತಿಗೆ ಬರಲ್ಲ, ಅದಂತೂ ಖಂಡಿತ ಇಲ್ಲವೇ ಇಲ್ಲ. ಅದಕ್ಕೆ ಹೆಂಗಸರು ಭಾಳ ಶ್ರೇಷ್ಠತೆ ಅಂದರೆ, ನೀವು ಹೋಮ ಪೂಜೆ ಪುನಸ್ಕಾರ ಮಾಡಿದ್ರೂ ಸಹ ಇವಳದೇ ಮುಕ್ಕಾಲು ಪಾಲು, ಅಂದರೆ ಅಗ್ನಿ ಕಾರ್ಯ ಅಂದರೆ ಫಸ್ಟ್ ಸ್ಟಾರ್ಟಿಂಗು ಅಗ್ನಿಯನ್ನು ಅಂಟಿಸ್ತಕ್ಕಂಥದ್ದು, ಅಗ್ನಿಯನ್ನು ದೀಪವನ್ನು ಬೆಳಗಿಸ್ತಕ್ಕಂಥದ್ದು ಎಲ್ಲ ಇವಳ ಮುಖಾಂತರ, ಹೆಣ್ಣು ಮಕ್ಕಳ ಮುಖಾಂತರ ಮಾಡಬೇಕು. ಅದನ್ನಾದ ನಂತರ ಅವ್ರ ಕಾರ್ಯ ಎಲ್ಲ ಮಾಡಿದ್ಮೇಲೂ ಇವ್ನು ಗಂಟೆಗಟ್ಟಲೆ ಕೂತ್ಕೊಂಡು ಹೋಮ ಮಾಡಲಿ, ಕೊನೆಗೆ ಒಂದು ಅರ್ಘ್ಯವನ್ನು ಕೊಡೋಕೆ ದಾಂಪತ್ಯ ಜೀವನದಲ್ಲಿ ಹೆಂಗಸೇ ಕೊನೆಗೆ ಒಂದು ಅರ್ಘ್ಯವನ್ನು ಕೊಡಬೇಕು. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ, ಎಲ್ಲೋ ಕೃಷ್ಣಾರ್ಪಣಮಸ್ತು ಅಂಥೇಳಿ ಕ್ಷಮಾಲೋಚನೆಗೆ ಯಾನಿ ಕಾಂಚಿ ಪಾಪಾನಿ ಧರ್ಮಾನ ಕೃತಾನಿ ಚ, ಅಂದರೆ ಯಾವ್ದಾರ ಪಾಪಕರ್ಮಗಳೇನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳೇನೋ ಮಾಡಿದರೆ, ಲೋಪದೋಷಗಳು ಇದ್ದರೆ ನನ್ನ ಹೆಂಡತಿ ಸಮೇತವಾಗಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಅವಳು ಪ್ರಾರ್ಥನೆ ಮಾಡ್ಕೊಳ್ಳೋದು ಅಷ್ಟೇ ವಿನಃ ಯಾವ ಕಾಲಕ್ಕೂ ಗಂಡನ ಜೊತೆಗೆ ಎಲ್ಲದಕ್ಕೂ ಪೂರ್ತಿ ಅರ್ಹತೆ ಯಾರೋ ಹೆಂಡತಿಗೆ. ಅದೇ ರೀತಿ ಹೆಣ್ಣು ಮಕ್ಕಳನ್ನ ಇವರು ಗಂಡನ ಮನೆಯಿಂದ ಕಳಿಸ್ತಕ್ಕಂಥದ್ದು ಏನಾದರೂ ಮಂಗಳವಾರ ಮಾಡಿಬಿಟ್ರೆ ಹೋದ ಗಂಡ ಯಾವ ಕಾಲಕ್ಕೂ ಹೊರಗಡೆ ಬರಲ್ಲ. ಮಾಂಗಲ್ಯ ರಕ್ಷಣೆ ಅವನು. ಮಾಂಗಲ್ಯ ಅಂದರೆ 8ನೇ ಮನೆ ಮೃತ್ಯು ಸ್ಥಾನ ಅಂತ, ಗಂಡನಿಗೆ 8ನೇ ಮನೆ. ಇವಳು ಮಾಂಗಲ್ಯ ಭಾಗ್ಯ ಅಂದರೆ 8ನೇ ಮನೇಲಿ ನೋಡ್ತಾರೆ. ಇವಳಿಗೆ ಆಯುಸ್ಸು ಚೆನ್ನಾಗಿದೆಯಾ, ಇವಳಿಗಿಂತ ಗಂಡನ ಆಯುಸ್ಸು ಇನ್ನೂ ಚೆನ್ನಾಗಿರುತ್ತಾ, ಇವಳ ಆಯುಸ್ಸಿಗೆ ಅಭಿವೃದ್ಧಿ ಆಗ್ತಕ್ಕಂಥ ಗಂಡನ ಮಾಂಗಲ್ಯ ಭಾಗ ಇವಳಿಂದ ಉಳಿಯುತ್ತಾ ಅನ್ನೋದಕ್ಕೆ 8ನೇ ಮನೆ ನೋಡ್ತೀವಿ. ಸಪ್ತಮ ಸ್ಥಾನ ನೋಡ್ತೀವಿ, 8ನೇ ಮನೆ ನೋಡ್ತೀವಿ. ಅಲ್ಲಿ ಅಕಸ್ಮಾತ್ ಮೃತ್ಯು ಸ್ಥಾನ ಹೆಣ್ಣು ಮಕ್ಕಳಿಗೆ ನಾವು ಕೆಟ್ಟೋಗಿದ್ರೆ ಇವರು ಗೊತ್ತಿಲ್ಲದೆ, ಅಂದರೆ ಎಲ್ರಿಗೂ ಜಾತಕ ನೋಡ್ಕೊಂಡು ಕಳ್ಸೋಕ್ಕಾಗ್ತಿರೋ, ಅದಕ್ಕೆ ಏನು ಮಾಡಿದ್ರು ಒಂದೇ ಸಿಸ್ಟಮ್. ಸರಿ, ಹಂಗಾರೆ ಒಂದು ಕೆಲಸ ಮಾಡಮ್ಮ, ಮಂಗಳವಾರ ಹೋಗಬೇಡ ಅಂತ ಹೇಳ್ಬಿಡೋದು. ಅದೇ ಶುಕ್ರವಾರದ ದಿವಸ ತಾಯಿ ಮನೆಯಿಂದ ಯಾವ ಕಾಲಕ್ಕೂ ಹೊರಗಡೆ ಕೊಡ್ತಾ ಇರಲಿಲ್ಲ. ನೋಡಿ, ಮದುವೆ ಕೂಡ ಗೊತ್ತಿಲ್ಲದೆ ಎಷ್ಟೋ ಜನ ಹೆಣ್ಮಕ್ಳು ಕೊಟ್ಬಿಡು, ಮಗಳು ಲಕ್ಷ್ಮೀ ಗಣಪ ನಿಮ್ಗೆ ಹುಟ್ಟಿದ ಮೇಲೆ ಎಷ್ಟು ಒಳ್ಳೇದಾಗಿದೆ, ಫ್ರಿಡ್ಜ್ ತೊಗೊಂಡೆ, ಕಾರ್ ತೊಗೊಂಡೆ, ಪ್ರಮೋಷನ್ ಬಂತು, ಫಸ್ಟ್ ಕ್ಲಾಸ್ ಆಗಿಲ್ವಾ ಅನ್ನೋ ರೀತಿ ಇವಳು ಇಟ್ಕೊಂಡಾಗ ಇವ್ರ ಮನೆಯಿಂದ ಅವ್ರ ಮನೆಗೆ ಕಳಿಸ್ಬಿಟ್ರೆ ಹೊಟ್ಟೋಯ್ತಾ ನಮ್ಮನೆ ಲಕ್ಷ್ಮಿ. ಹಾಗೆ ನಿಜವಾಗ್ಲೂ ಭಾಳ ಜನ ಮನೆ ಕುಟುಂಬ ಹಂಗೆ ಹೋಗಿದೆ. ಏನಂದರೆ ಮದುವೆ ಮಾಡಿಕೊಟ್ಟಿದ್ದಾರೆ, ಅವರು ಏನು ಮಾಡ್ತಾರೆ, ಗಂಡು ಕಡೆಯವರು ಕೇಳ್ಬಿಟ್ಟಿದ್ದಾರೆ, ನಮ್ಗೆ ಶುಕ್ರವಾರ ಕಳಿಸ್ಕೊಬಿಡ್ರಿ, ಮಗ ಫಾರಿನ್ ಹೊಟ್ಟೋಗ್ತಾನೆ, ವೀಸಾ ಗೀಸಾ ರೆಡಿ ಆಗಿದೆ, ಏನು ಮಾಡೋಕ್ಕಲ್ಲ, ಬೇರೆ ದಿವಸ ಆಗಲ್ಲ, ನಾಳೆನೇ ಕಳಿಸ್ಕೊಬಿಡ್ಬೇಕು. ಇವ್ರು ಪಾಪ ಗೊತ್ತಿಲ್ಲ, ಆ ಸಮಯಕ್ಕೆ ತೋಚಲ್ಲ, ಸರಿ ಸದ್ಯ ಫಾರಿನ್ ಹೊರಡಬೇಕು, ವೀಸಾ ಗೀಸಾ ರೆಡಿ ಆಗುತ್ತೋ, ಹುಡುಗಿ ಹೆಂಗಿದ್ರು ಮದುವೆ ಮಾಡ್ಕೊಳ್ಬಿಟ್ಟಿದ್ದೀರಿ ಮುಗಿದೋಯ್ತು ಅಂತ ಏನು ಮಾಡ್ತಾರೆ, ಇವ್ರ ಮನೆಯಿಂದ ತವ್ರ ಮನೆಯಿಂದ ಕಳಿಸ್ಬಿಡ್ತಾರೆ. ಕಳಿಸಿದ ತಕ್ಷಣ ಕೆಲವರು ಮನೆಯವರು ಇವತ್ತು ಬೀದಿ ಬಿಖಾರಿ ಆದಂಗೆ ಹೋಗಿದ್ದಾರೆ. ಯಾಕೆಂದರೆ ಆ ಮನೆ ಕುಟುಂಬದಿಂದ ಲಕ್ಷ್ಮಿ ಹೊಟ್ಟೋಯ್ತಾ, ಇವ್ರ ಲಕ್ಷ ಸಾಧನೆ ಎಲ್ಲ ಹೊಟ್ಟೋಯ್ತು. ಅವಳು ಹುಟ್ಟಿದಾಗ ಅಭಿವೃದ್ಧಿ ಆಗಿರುತ್ತಲ್ಲ, ಅಷ್ಟು ಎಲ್ಲ ಹೊಟ್ಟೋಗಿ ಎಲ್ಲ ಕಳ್ಕೊಂಬಿಟ್ಟು. ನೋಡಿ, ನಮ್ಮ ಮಗಳು ಇದ್ದಿದ್ದೇ ಒಬ್ಬಳು, ಮದುವೆ ಮಾಡಿ ಕೊಟ್ಬಿಟ್ವಿ, ಇವತ್ತು ಏನೂ ಇಲ್ಲ ನಮ್ಮ ಕಷ್ಟ, ಹಂಗಾಗೋಯ್ತು ಅಂದರೆ ಅವಳು ಕಳಿಸಿದ ಗಳಿಗೆ ಅವರೇ ತೊಗೊಂಬಿಟ್ರು. ಅವ್ರ ಮನೆಗ ಇವಳು ಕಾಲಿಟ್ಗಳಿಗೆ ಹೆಂಗಾಗ್ಬಿಟ್ರಂದರೆ, ಏನೂ ಇಲ್ದಿದ್ದವನಿಗೆ ಪ್ರಮೋಷನ್ ಏನು, ಫಸ್ಟ್ ಕ್ಲಾಸ್ ಏನು, ಅಭಿವೃದ್ಧಿ ಏನು, ಅವ್ನ ಕಾರ್ ಬಂಗ್ಲ ತೊಗೊಂಡು ಚೇಂಜ್ ಆಗ್ಬಿಡ್ತಾಳೆ. ಅಲ್ಲಿಗೆ ಕಾಲಾಯ ತಸ್ಮೆಯಿಂದ ಕಾಲಚಕ್ರ ಲಕ್ಷ್ಮೀ ತಿರುಗಿಸ್ಬಿಡ್ತಾಳೆ. ಈ ಕಡೆ ಮಂಗಳ ಗೌರಿ ಹಬ್ಬ ಅದಕ್ಕೆ ಮಾಡಿಸೋದು. ಯಾವತ್ತೂ ಒಂದು ಮದುವೆಯಲ್ಲಿ ಗೌರಿ ಹಬ್ಬ ಯಾಕೆ ಮಾಡಿಸ್ತಾರೆ ಅಂದರೆ, ಗೌರಿ ಪೂಜೆಯನ್ನು ಹೆಂಗಸ್ ಮಕ್ಕಳಿಗೆ ಕೈಯಲ್ಲಿ ಮಾಡಿಸ್ತಾರೆ. ಗಂಡನ ಮನೆಗೆ ಹೋಗ ಆ ಗೌರಿ ಮತ್ತೆ ವಾಪಸ್ ಹೋಗಬಾರ್ದು. ಅವಳು ಯಾವತ್ತೂ ಗೌರಮ್ಮ ಇದ್ದಾಗ ನಮ್ಮ ಮನೆಗೆ ಶ್ರೇಯಸ್ಕರ, ನಿಮ್ಮ ಮನೆ ಸೊಸೆ ನಮ್ಮ ಮನೆ ಸೊಸೆ ಅಲ್ಲ, ನಮ್ಮ ಮನೆ ಮಗಳು ಅಂತ ಶಾಸ್ತ್ರಕ್ಕಾದ್ರೂ ಹೇಳ್ತಾರೆ. ಜಗಳ ಮಾಡೋದು ಬೇರೆ ಪ್ರಶ್ನೆ, ಆದರೆ ಯಾವತ್ತೂ ಅವ್ರು ಮಂಗಳವಾರ ಕಳಿಸಲ್ಲ, ಇವ್ರು ಶುಕ್ರವಾರ ಕರ್ಕೊಂಬರಕ್ಕೆ ಬಿಡಲ್ಲ.